ಒಂದು ಕ್ಷಣ ತಡೆಯಿರಿ. ಈಗ ಒಂದು ಯುದ್ಧ ನಡೆಯುತ್ತಿದೆ. ಕ್ಷಿಪಣಿಗಳು ಅನಿಲ ಕ್ಷೇತ್ರಗಳಿಗೆ ಅಪ್ಪಳಿಸುತ್ತಿವೆ. ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100ಗಳಿಗಿಂತ ಹೆಚ್ಚಾಗಿದೆ. ಮಾರುಕಟ್ಟೆಗಳು ಕುಸಿಯುತ್ತಿವೆ. ರೂಪಾಯಿ ಇದೀಗ ದಾಖಲೆಯ ಕನಿಷ್ಠ ಮಟ್ಟಕ್ಕೆ ಕುಸಿದಿದ್ದು ಡಾಲರ್ ಎದುರು $93ಗಳನ್ನು ದಾಟಿದೆ. ಮತ್ತು ಈ ಎಲ್ಲ ಗೊಂದಲಗಳ ಮಧ್ಯೆ ಚಿನ್ನ ಅಂತಿಮ ಸುರಕ್ಷಿತ ತಾಣ ಕುಸಿಯುತ್ತಿದೆ. ಈಗ ನಿಮಗೆ ಗೊಂದಲವಾಗಿರಬೇಕು. ಯಾಕೆಂದರೆ ನಿಮ್ಮ ಜೀವನದುದ್ದಕ್ಕೂ ಯುದ್ಧವಾದಾಗ, ಆತಂಕವಾದಾಗ, ಜಗತ್ತು ಭಯಭೀತವಾದಾಗ ಚಿನ್ನದ ಬೆಲೆ ಏರುತ್ತದೆ ಎಂದು ನಿಮಗೆ ಹೇಳಲಾಗಿದೆ. ಹಾಗಾದರೆ ಯುದ್ಧ ಮತ್ತು ತೈಲ ಆಘಾತ ಇದ್ದರೆ ಚಿನ್ನದ ಬೆಲೆ ಇದ್ದಕ್ಕಿದ್ದಂತೆ ಯಾಕೆ ಕುಸಿದಿದೆ? ಈ ಸಂಚಿಕೆಯಲ್ಲಿ ಯುದ್ಧ ಪ್ರಾರಂಭವಾದಾಗ ಚಿನ್ನದ ಬೆಲೆ ನಿಜವಾಗಿ ಏಕೆ ಕುಸಿಯುತ್ತದೆ? ತೈಲ, ಡಾಲರ್ ಮತ್ತು ನಿಮ್ಮ ಚಿನ್ನವನ್ನು ಸಂಪರ್ಕಿಸುವ ಅದೃಶ್ಯ ಕೊಂಡಿ ಮತ್ತು ಚಿಲ್ಲರೆ ಹೂಡಿಕೆದಾರರು ಆತಂಕದಲ್ಲಿರುವಾಗ ಚೀನಾ ಸದ್ದಿಲ್ಲದೆ ಏನು ಮಾಡುತ್ತಿದೆ ಎಂಬುದನ್ನು ನಾವು ವಿಶ್ಲೇಷಿಸಲಿದ್ದೇವೆ. ಸಂಖ್ಯೆಗಳೊಂದಿಗೆ ಪ್ರಾರಂಭಿಸೋಣ. ಈ ವರ್ಷದ ಆರಂಭದಲ್ಲಿ ಚಿನ್ನವು ದಾಖಲೆಯ ಮಟ್ಟವನ್ನು ತಲುಪಿತ್ತು. ಜಾಗತಿಕವಾಗಿ ಪ್ರತಿ ಔನ್ಸ್ಗೆ $5,400ಗಳಿಗಿಂತ ಹೆಚ್ಚಾಗಿತ್ತು. ಆದರೆ ಫೆಬ್ರವರಿ ಕೊನೆಯಿಂದ ಇರಾನ್ ಮೇಲೆ ಅಮೆರಿಕದ ದಾಳಿಯ ನಂತರ ಚಿನ್ನದ ಬೆಲೆ ಹಿಂದೆ ಸರಿದಿದೆ. ಇದು ಒಂದು ತಿಂಗಳ ಕನಿಷ್ಠ ಮಟ್ಟವನ್ನು ತಲುಪಿತು. ಸ್ವಲ್ಪ ಚೇತರಿಸಿಕೊಳ್ಳುವ ಮೊದಲು ಪ್ರತಿ ಔನ್ಸ್ಗೆ ಸುಮಾರು $4,700ಗಳಿಗೆ ಇಳಿಯಿತು. ನಲ್ಲಿ ಇದು ಸರಿ ಸುಮಾರು $1,50,000ಗಳಿಗೆ ಇಳಿದಿದೆ. ಬೆಲೆಗಳು ಕುಸಿದಿಲ್ಲ. ಆದರೆ ಯುದ್ಧ ಎಂದರೆ ಚಿನ್ನದ ಬೆಲೆ ಏರುತ್ತದೆ ಎಂಬ ಸರಳ ಕಥೆಯನ್ನು ಅವು ಸಂಪೂರ್ಣವಾಗಿ ಸುಳ್ಳಾಗಿಸಿವೆ. ಏಕೆಂದು ಅರ್ಥ ಮಾಡಿಕೊಳ್ಳಲು ನೀವು ಅಪಾಯ ಮತ್ತು ಅವ್ಯವಸ್ಥೆ ಎಂಬ ಎರಡು ತೀರಾ ವಿಭಿನ್ನ ನಡವಳಿಕೆಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬೇಕು. ಹೂಡಿಕೆದಾರರು ಹಣದುಬ್ಬರ ಅಥವಾ ಒಂದು ಕರೆನ್ಸಿ ತನ್ನ ಕೊಳ್ಳುವ ಶಕ್ತಿಯನ್ನು ಕಳೆದುಕೊಳ್ಳುವಂತಹ ಅಪಾಯವನ್ನು ಕಂಡಾಗ ಚಿನ್ನದ ಬೆಲೆ ಏರುತ್ತದೆ. 2025ರಲ್ಲಿ ನಡೆದದ್ದು ಇದೆ. ಡಾಲರ್ ಮೌಲ್ಯ ಕಳೆದುಕೊಳ್ಳುತ್ತಿತ್ತು ಮತ್ತು ಹೂಡಿಕೆದಾರರು ಕುಸಿಯುತ್ತಿರುವ ಕಾಗದದ ಹಣವನ್ನು ಭೌತಿಕ ಆಸ್ತಿಗಳಿಗೆ ವಿನಿಮಯ ಮಾಡಿಕೊಂಡರು. ಅದು ಒಂದು ಕರೆನ್ಸಿ ವಿನಿಮಯದಂತಿತ್ತು. ಆದರೆ ಅವ್ಯವಸ್ಥೆ ವಿಭಿನ್ನವಾಗಿರುತ್ತದೆ. ಅವ್ಯವಸ್ಥೆ ಎಂದರೆ ರಾಷ್ಟ್ರಗಳು ಇದ್ದಕ್ಕಿದ್ದಂತೆ ಬದುಕುಳಿಯಬೇಕಾದಾಗ ಅವು ಜನಸಂಖ್ಯೆಗೆ ಆಹಾರ ಒದಗಿಸಬೇಕು, ಯುದ್ಧಕ್ಕೆ ಹಣಕಾಸು ಒದಗಿಸಬೇಕು ಅಥವಾ ಶಕ್ತಿಯನ್ನು ಭದ್ರಪಡಿಸಿಕೊಳ್ಳಬೇಕು. ವ್ಯವಸ್ಥೆಯು ಅಪಾಯದಿಂದ ಅವ್ಯವಸ್ಥೆಗೆ ಬದಲಾದಾಗ ಚಿನ್ನವು ಸುರಕ್ಷಿತ ತಾಣದಂತೆ ವರ್ತಿಸುವುದನ್ನು ನಿಲ್ಲಿಸುತ್ತದೆ. ಅದು ತುರ್ತು ಮೇಲಾಧಾರವಾಗುತ್ತದೆ. ಹೇಗೆಂದರೆ ಮನೆಯನ್ನು ನಿಭಾಯಿಸಲು ನಿಮ್ಮ ಕೊನೆಯ ಚಿನ್ನದ ತುಂಡನ್ನು ಮಾರುವಂತೆ. ಒಂದು ದೇಶ ಕೂಡ ಮಾಡುವುದು ಇದನ್ನೇ. ಬಿಕ್ಕಟ್ಟಿನ ಸ್ಥಿತಿಯಲ್ಲಿ ರಾಷ್ಟ್ರಗಳು ವ್ಯೂಹಾತ್ಮಕವಾಗಿರುವುದನ್ನು ನಿಲ್ಲಿಸಿ ಅನಿವಾರ್ಯ ಮಾರಾಟಗಾರರಾಗಲು ಪ್ರಾರಂಭಿಸುತ್ತವೆ. ಅವು ಬುಲಿಯನ್ ಬ್ಯಾಂಕರಿಗೆ ಬಳಸಬಹುದಾದ ಕರೆನ್ಸಿಗಳನ್ನು ಪಡೆಯಲು ಜಾಗತಿಕ ಮಾರುಕಟ್ಟೆಗೆ ಚಿನ್ನವನ್ನು ಮಾರಾಟ ಮಾಡುವಂತೆ ರಹಸ್ಯವಾಗಿ ಸೂಚನೆ ನೀಡುತ್ತವೆ. ಚಿನ್ನವು ವ್ಯವಸ್ಥೆಯನ್ನು ತುಂಬಿ ತುಳುಕುತ್ತದೆ ಮತ್ತು ರಾಷ್ಟ್ರಗಳು ಮಾರಾಟ ಮಾಡಲು ಹತಾಶರಾದಾಗ ಕೊಳ್ಳುಗರು ನ್ಯಾಯಯುತವಾಗಿ ವರ್ತಿಸುವುದಿಲ್ಲ. ಅವರು ಉತ್ತಮ ಡೀಲ್ ಪಡೆಯಲು ಬೆಲೆಗಳನ್ನು ಕಡಿಮೆ ಮಾಡುತ್ತಾರೆ ಮತ್ತು ಇದೀಗ ಆಗುತ್ತಿರುವುದು ನಿಖರವಾಗಿ ಅದೇ. ಹೆಚ್ಚಿನ ವಿಶ್ಲೇಷಕರು ಚಿನ್ನದ ಬೆಲೆ ಏಕೆ ಕುಸಿಯುತ್ತಿದೆ ಎಂಬುದಕ್ಕೆ ನಿಮಗೆ 3 ಪ್ರತ್ಯೇಕ ಕಾರಣಗಳನ್ನು ನೀಡುತ್ತಾರೆ. ಯುಎಸ್ ಫೆಡ್ ಬಡ್ಡಿದರಗಳನ್ನು ಹೆಚ್ಚಾಗಿರಿಸುವುದು, ಮಾರ್ಜಿನ್ ಕಾಲ್ಗಳಿಂದಾಗಿ ಲಿಕ್ವಿಡಿಟಿ ಮಾರಾಟ ಮತ್ತು ಇದು ತೈಲ ಆಘಾತ ಎಂಬ ಸತ್ಯ. ಆದರೆ ಇವು 3 ಪ್ರತ್ಯೇಕ ಶಕ್ತಿಗಳಲ್ಲ. ಅವು ಒಂದು ನಿರಂತರ ಲೂಪ್ ಮತ್ತು ಇಲ್ಲಿ ತರ್ಕದ ಸರಪಳಿ ಇದೆ. ಇದೀಗ ಜಗತ್ತಿನಲ್ಲಿ ಅತ್ಯಂತ ಪ್ರಮುಖ ಸರಕು ಎಂದರೆ ತೈಲ ಮತ್ತು ಅದರ ಹೆಚ್ಚಿನ ಭಾಗವು ಇನ್ನು $ಗಳಲ್ಲಿ ವಹಿವಾಟು ನಡೆಸುತ್ತದೆ. ಹಾರ್ಮುಜ್ ಜಲಸಂಧಿಯು ಪರಿಣಾಮಕಾರಿಯಾಗಿ ಸ್ಥಗಿತಗೊಂಡಿರುವುದರಿಂದ ಮತ್ತು ಮಧ್ಯಪ್ರಾಚ್ಯವು ಯುದ್ಧದಲ್ಲಿರುವುದರಿಂದ ಖರೀದಿದಾರರು ಯುನೈಟೆಡ್ ಸ್ಟೇಟ್ಸ್ನಂತಹ ಗಲ್ಫ್ ಅಲ್ಲದ ಪೂರೈಕೆದಾರರತ್ತ ಸಾಗಲು ಒತ್ತಾಯಿಸಲ್ಪಡುತ್ತಿದ್ದಾರೆ. ಇದು ಈಗಾಗಲೇ ಪ್ರಮುಖ ತೈಲ ರಫ್ತುದಾರನಾಗಿದೆ. ಆದರೆ ಈ ತೈಲವನ್ನು ಖರೀದಿಸಬೇಕಾದ ಆ ಅನೇಕ ದೇಶಗಳು ತಮ್ಮ ಮೀಸಲು ನಿಧಿಯಲ್ಲಿ ಈಗಾಗಲೇ ಏನನ್ನು ಹೊಂದಿವೆ? ಚಿನ್ನ. ಒಂದು ದೇಶಕ್ಕೆ ತೈಲಕ್ಕಾಗಿ ಪಾವತಿಸಲು ಡಾಲರ್ಗಳ ಅಗತ್ಯವಿದ್ದಾಗ ಮತ್ತು ಅದರ ಬಳಿ ನಗದು ಕಡಿಮೆಯಾದಾಗ ಅದು ಮಾಡಬಹುದಾದ ಅತಿ ವೇಗದ ಕ್ರಮವೆಂದರೆ $ಗಳಿಗಾಗಿ ಚಿನ್ನವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದು. ಪರಿಣಾಮವಾಗಿ ಡಾಲರ್ ಬಲಗೊಳ್ಳುತ್ತಿರುವಾಗ ಚಿನ್ನದ ಬೆಲೆಗಳು ಇಳಿಮುಖದ ಒತ್ತಡವನ್ನು ಎದುರಿಸುತ್ತವೆ. ಇದಕ್ಕೆ ಯುಎಸ್ ಫೆಡ್ ರಿಸರ್ವ್ ಬಡ್ಡಿದರಗಳನ್ನು ಸುಮಾರು 3.5% ಬದಲಾಗದೆ ಬಿಟ್ಟಿದೆ ಎಂಬ ಅಂಶವನ್ನು ಸೇರಿಸಿ ಅದು ಡಾಲರ್ ಅನ್ನು ನಂಬಲಾಗದಷ್ಟು ಬಲವಾಗಿರಿಸುತ್ತದೆ. ಹೆಚ್ಚಿನ ತೈಲ ಬೆಲೆಗಳು ಹೆಚ್ಚಿನ ಡಾಲರ್ ಬೇಡಿಕೆಗೆ ಕಾರಣವಾಗುತ್ತವೆ. ಹೆಚ್ಚಿನ ಡಾಲರ್ ಬೇಡಿಕೆಯು ದೇಶಗಳು ಚಿನ್ನವನ್ನು ಮಾರಾಟ ಮಾಡಲು ಕಾರಣವಾಗುತ್ತದೆ. ಚಿನ್ನವನ್ನು ಮಾರಾಟ ಮಾಡುವುದು ಚಿನ್ನದ ಬೆಲೆ ಕಡಿಮೆಯಾಗಲು ಕಾರಣವಾಗುತ್ತದೆ. ಹಾಗಾಗಿ ಈಗಾಗಲೇ ಬಹಳ ದೊಡ್ಡ ತೈಲ ರಫ್ತುದಾರನಾಗಿರುವ ಯುಎಸ್ ಜಗತ್ತಿಗೆ ದುಬಾರಿ ತೈಲವನ್ನು ಮಾರಾಟ ಮಾಡುತ್ತಿದೆ. ಅಲ್ಲಿ ಡಾಲರ್ ಪರಿಭಾಷೆಯಲ್ಲಿ ಚಿನ್ನವು ತಾತ್ಕಾಲಿಕವಾಗಿ ಅಗ್ಗವಾಗಿದೆ. ಈಗ ಮುಖ್ಯವಾಹಿನಿಯ ಟಿವಿಯಲ್ಲಿ ಬಹುತೇಕ ಯಾರು ಮಾತನಾಡದ ವಿಷಯ ಇಲ್ಲಿದೆ. ಚಿನ್ನವು ವಿಫಲವಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಕೂಗುತ್ತಿರುವಾಗ ಮತ್ತು ಚಿಲ್ಲರೆ ಹೂಡಿಕೆದಾರರು ಆತಂಕದಿಂದ ಮಾರಾಟ ಮಾಡುತ್ತಿರುವಾಗ ಒಬ್ಬ ಪ್ರಮುಖ ಆಟಗಾರ ಶಾಂತವಾಗಿ ಇದಕ್ಕೆ ತದ್ವಿರುದ್ಧವಾಗಿ ಮಾಡುತ್ತಿದೆ. ಚೀನಾ
ಪೀಪಲ್ಸ್ ಬ್ಯಾಂಕ್ ಆಫ್ ಚೀನಾ ಸತತ 16 ತಿಂಗಳುಗಳಿಂದ ತನ್ನ ಚಿನ್ನದ ಮೀಸಲುಗಳನ್ನು ಹೆಚ್ಚಿಸುತ್ತಿದೆ. ಫೆಬ್ರವರಿ 2026ರಲ್ಲಿಯೇ ಅವರು 30,000 ಔನ್ಸ್ ಚಿನ್ನವನ್ನ ಸರಿಸುಮಾರು 1 ಟನ್ ಸೇರಿಸಿದರು. ಅಧಿಕೃತ ಸಂಗ್ರಹಗಳು ಈಗ ದಾಖಲೆಯ 2,309 ಟನ್ಗಳಲ್ಲಿವೆ. ಇದರ ಮೌಲ್ಯ ಸುಮಾರು $380 ಬಿಲಿಯನ್. ಚಿನ್ನವು ಈಗ ಚೀನಾದ ವರದಿ ಮಾಡಲಾದ ವಿದೇಶಿ ವಿನಿಮಯ ಮೀಸಲುಗಳ ಸುಮಾರು 10% ಮತ್ತು ಕಳೆದ 1-2 ವರ್ಷಗಳಲ್ಲಿ ಆ ಪಾಲು ದ್ವಿಗುಣಗೊಂಡಿದೆ. ಚೀನಾದ ಚಿನ್ನದ ಒಂದು ದೊಡ್ಡ ಪ್ರಮಾಣವು ಶಾಂಘೈ ಗೋಲ್ಡ್ ಎಕ್ಸ್ಚೇಂಜ್ SGE ಮೂಲಕ ಹರಿಯುತ್ತದೆ ಮತ್ತು SGE ಒಂದು ನಿರ್ಣಾಯಕ ನಿಯಮವನ್ನು ಹೊಂದಿದೆ. ಒಮ್ಮೆ ಲೋಹವು ಅನುಮೋದಿತ ವಾಲ್ಟ್ನಿಂದ ಹೊರಬಂದರೆ ಅದನ್ನು ವಿನಿಮಯ ಲೋಹವಾಗಿ ಪುನಃ ಠೇವಣಿ ಇಡಲು ಸಾಧ್ಯವಿಲ್ಲ. ಅದು ವ್ಯವಸ್ಥೆಯಿಂದ ಶಾಶ್ವತವಾಗಿ ನಿರ್ಗಮಿಸುತ್ತದೆ. ಅದು ಲೆಕ್ಕ ಪರಿಶೋಧಕರಿಗೆ ಅದೃಶ್ಯವಾಗುತ್ತದೆ ಮತ್ತು ಅದಕ್ಕಾಗಿಯೇ ಪ್ರಮುಖ ಬ್ಯಾಂಕುಗಳಲ್ಲಿನ ವಿಶ್ಲೇಷಕರು ಚೀನಾದ ನಿಜವಾದ ಚಿನ್ನದ ಒಡ್ಡುವಿಕೆಯು ಅಧಿಕೃತ ಸಂಖ್ಯೆಗಿಂತ ಗಣನೀಯವಾಗಿ ಹೆಚ್ಚಾಗಿದೆ ಎಂದು ನಂಬುತ್ತಾರೆ. ಹಾಗಾದರೆ ಪ್ರಶ್ನೆಯೆಂದರೆ ಅವರು ಇದನ್ನು ಏಕೆ ಮಾಡುತ್ತಿದ್ದಾರೆ? ಸರಿ, ಇದು ಡಾಲರ್ನಿಂದ ದೂರ ಸರಿಯುವ ಒಂದು ಉದ್ದೇಶಪೂರ್ವಕ ವೈವಿಧ್ಯೀಕರಣವಾಗಿದೆ. US ಆಸ್ತಿಗಳು ಜಾಗತಿಕ ವ್ಯವಸ್ಥೆಯ ಪ್ರಶ್ನಾತೀತ ತಿರುಳಾಗಿ ಇಲ್ಲದಿರಬಹುದಾದ ಭವಿಷ್ಯದ ವಿರುದ್ಧ ಇದು ಒಂದು ವಿಮಾ ಪಾಲಿಸಿಯಾಗಿದೆ. ಇದರ ಬಗ್ಗೆ ಯೋಚಿಸಿ. ಚಿಲ್ಲರೆ ಹೂಡಿಕೆದಾರರು ಕುಸಿತದಲ್ಲಿ ಮಾರಾಟ ಮಾಡುವಾಗ ಒಂದು ಪ್ರಮುಖ ಜಾಗತಿಕ ಶಕ್ತಿಯು ಈ ಗೊಂದಲವನ್ನು ಬಳಸಿಕೊಂಡು ಸದ್ದಿಲ್ಲದೆ ನೈಜ ಆಸ್ತಿಗಳನ್ನು ಸಂಗ್ರಹಿಸುತ್ತಿದೆ. ಹಾಗಾದರೆ ಇದರಲ್ಲಿ ಭಾರತ ಎಲ್ಲಿಗೆ ಸರಿಹೊಂದುತ್ತದೆ? ಮತ್ತು ಅದಕ್ಕಿಂತ ಮುಖ್ಯವಾಗಿ ನೀವು ಏನು ಮಾಡಬೇಕು? ಭಾರತೀಯ ಕುಟುಂಬಗಳು ಸುಮಾರು 25,000 ಟನ್ ಚಿನ್ನವನ್ನ ಹೊಂದಿವೆ ಎಂದು ಅಂದಾಜಿಸಲಾಗಿದೆ. ಇದು ಈ ಗ್ರಹದಲ್ಲಿರುವ ಯಾವುದೇ ಕೇಂದ್ರೀಯ ಬ್ಯಾಂಕ್ಗಿಂತ ಹೆಚ್ಚಾಗಿದೆ. ನಮಗೆ ಚಿನ್ನ ಕೇವಲ ಒಂದು ಹೂಡಿಕೆಯ ಮಾರ್ಗವಲ್ಲ, ಅದು ಸಂಸ್ಕೃತಿ, ಭದ್ರತೆ ಮತ್ತು ಪರಿಸ್ಥಿತಿಗಳು ಕೈಮೀರಿದಾಗ ಬಳಸುವ ತುರ್ತು ಸಂಗ್ರಹವಾಗಿದೆ. ಹಾಗಾದರೆ ಯುದ್ಧದ ಸಮಯದಲ್ಲಿ ಚಿನ್ನದ ಬೆಲೆ ಕುಸಿದಾಗ ನೀವು ಏನು ಮಾಡುತ್ತೀರಿ? ಮೊದಲನೆಯದಾಗಿ ಅಲ್ಪಾವಧಿಯ ದ್ರವ್ಯತೆಯ ಬಿಕ್ಕಟ್ಟನ್ನು ದೀರ್ಘಾವಧಿಯ ಕಥೆಯೊಂದಿಗೆ ಗೊಂದಲಗೊಳಿಸಬೇಡಿ. ಯುದ್ಧಗಳು ದುಬಾರಿಯಾಗಿರುತ್ತವೆ. ಅವು ಸರ್ಕಾರಗಳನ್ನು ದೊಡ್ಡ ಕೊರತೆಗಳಿಗೆ ತಳ್ಳುತ್ತವೆ ಮತ್ತು ನಂತರ ಹೆಚ್ಚಾಗಿ ಹಣದುಬ್ಬರವನ್ನು ತರುತ್ತವೆ. ಈ ಪರಿಸ್ಥಿತಿಗಳು ಐತಿಹಾಸಿಕವಾಗಿ ಹಲವು ವರ್ಷಗಳ ಅವಧಿಯಲ್ಲಿ ಚಿನ್ನಕ್ಕೆ ಬಹಳ ಒಳ್ಳೆಯದಾಗಿವೆ. ಎರಡನೆಯದಾಗಿ ನೀವು ಹೂಡಿಕೆ ಮಾಡುತ್ತಿದ್ದರೆ ವರ್ಷಗಳಲ್ಲಿ ಯೋಚಿಸಿ, ಮುಖ್ಯಾಂಶಗಳಲ್ಲ. ಭೌತಿಕ ಚಿನ್ನ ಮತ್ತು ಸಾರ್ವಭೌಮ ಚಿನ್ನದ ಬಾಂಡ್ಗಳನ್ನು ಆ ದೀರ್ಘಾವಧಿಗಾಗಿಯೇ ನಿರ್ಮಿಸಲಾಗಿದೆ. ಆದರೆ ಹತೋಟಿ ಹೊಂದಿರುವ ಪೇಪರ್ ಟ್ರೇಡ್ಗಳು ಹಾಗಲ್ಲ. ಮೂರನೆಯದಾಗಿ ನಡವಳಿಕೆಯನ್ನು ಗಮನಿಸಿ, ಗದ್ದಲವನ್ನಲ್ಲ. ಚಿಲ್ಲರೆ ಹೂಡಿಕೆದಾರರು ಆತಂಕಕ್ಕೊಳಗಾಗುತ್ತಾರೆ, ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಾರೆ ಮತ್ತು ಹೆಚ್ಚಿನ ಬೆಲೆಗೆ ಖರೀದಿಸುತ್ತಾರೆ. ಇಡೀ ದೇಶಗಳನ್ನು ಒಳಗೊಂಡಂತೆ ಕಾರ್ಯತಂತ್ರದ ಆಟಗಾರರು ಸಾಮಾನ್ಯವಾಗಿ ಆ ಆತಂಕಗಳನ್ನು ಸಂಗ್ರಹಿಸಲು ಬಳಸಿಕೊಳ್ಳುತ್ತಾರೆ. ಚಿನ್ನ ನಮ್ಮನ್ನು ವಿಫಲಗೊಳಿಸಿಲ್ಲ, ಅದು ಸಾಮಾನ್ಯವಾಗಿ ಮಾಡುವುದನ್ನೇ ಮಾಡುತ್ತಿದೆ. ಗೊಂದಲದ ಸಮಯದಲ್ಲಿ ನಮ್ಮಂತೆಯೇ ಸರ್ಕಾರಗಳಿಗೂ ಮೇಲಾಧಾರ ಮತ್ತು ಸಮಾಧಾನವಾಗಿ ವರ್ತಿಸುತ್ತಿದೆ. ಆದ್ದರಿಂದ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ, ನೀವು ಭಯದಿಂದ ವ್ಯಾಪಾರ ಮಾಡುತ್ತಿದ್ದೀರಾ ಅಥವಾ ಮೌನವಾಗಿ ಸಂಗ್ರಹಿಸುತ್ತಿದ್ದೀರಾ? ನಾನು ಯಶೋಧರ ಮತ್ತು ಇದು ಡಿಕೋಡರ್. ಇದು ನಿಮಗೆ ಮುಖ್ಯಾಂಶಗಳನ್ನು ಮೀರಿ ನೋಡಲು ಸಹಾಯ ಮಾಡಿದ್ದರೆ ಲೈಕ್ ಬಟನ್ ಒತ್ತಿ, ಚಿನ್ನವನ್ನ ಹೊಂದಿರುವವರೊಂದಿಗೆ ಇದನ್ನು ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಮುಂದಿನ ವಾರ ನಾವು ಮತ್ತೊಂದು ಕಥೆಯನ್ನ ಡಿಕೋಡ್ ಮಾಡುತ್ತಿದ್ದೇವೆ. ಅದು ನೇರವಾಗಿ ನಿಮ್ಮ ಜೇಬಿನ ಮೇಲೆ ಪರಿಣಾಮ ಬೀರುತ್ತದೆ. ಅಲ್ಲಿಯವರೆಗೆ ಸ್ಮಾರ್ಟ್ ಆಗಿರಿ ಮತ್ತು ಮಾಹಿತಿ ಪೂರ್ಣರಾಗಿರಿ.